ಒಂದೇ ಸಿನಿಮಾಲಿ ನೋಡೋ ತರ ಆಯ್ತು. ಮತ್ತೆ ಪ್ರತಿ ಒಂದು ಅವತಾರನ ಆಶಿಕ್ ಅವರು, ದುಷ್ಯಂತ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂಡ್ ಆಶಿಕ್ ಇಸ್ ಲುಕಿಂಗ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಇನ್ ಆಲ್ ದ ಅವತಾರ್ಸ್. ಹಾಗೆ ದುಷ್ಯಂತ್ ಅವರು ನನ್ನ ಫಸ್ಟ್ ಫಿಲ್ಮ್ ಅಂತ ಜೆನ್ಯೂನ್ಲಿ ಅನ್ಸಲ್ಲ. ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್, ತುಂಬಾ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಫನ್ನು ಇದೆ, ಇಮೋಷನ್ಸು ಇದೆ. ಇಬ್ರು ಒಂದು ಪೋರ್ಷನ್ ಬರುತ್ತೆ, ಅವಾಗ ನಮ್ಗೆಲ್ಲರನ್ನ ಅಳಿಸ್ಬಿಟ್ರು. ಸೊ ತುಂಬಾ ಖುಷಿ ಆಯ್ತು ನೋಡಿ. ಅಂಡ್ ಸುನಿ ಸರ್ ರೈಟಿಂಗ್, ಒನ್ ಲೈನರ್ಸ್ ಅಂತೂ ತುಂಬಾ ಮಜಾ ಕೊಡಿದ್ದಾರೆ ಥಿಯೇಟರ್ ಅಲ್ಲಿ ನೋಡುವಾಗ. ಬಟ್ ಐ ಥಿಂಕ್ ಈ ಸಿನಿಮಾಲಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬಾ ಇಮೋಷನಲ್ ಆಗಿ ಹೋಗುತ್ತೆ. ಅಂಡ್ ಯು ವಿಲ್ ಗೆಟ್ ಫುಲ್ಲಿ ಎನ್ಗ್ರೋಸ್ಡ್ ಇನ್ ದ ಫಿಲ್ಮ್. ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ, ಗೊತ್ತಿರುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಇದನ್ನ ಮಿಸ್ ಮಾಡಲೇಬಾರ್ದು. ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಇವತ್ತು ಸೆಲೆಬ್ರಿಟಿ ಶೋಗೆ ಸಾಕಷ್ಟು ಜನ ಚಿತ್ರರಂಗದಿಂದ ಬಂದಿದ್ರು. ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು. ಬಿಕಾಸ್ ಈಗ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಎಲ್ಲರೂ ಇವೆಂಟ್ಸ್ಗಳಿಗೆ, ಶೋಸ್ಗೆ ಇನ್ವೈಟ್ ಮಾಡ್ತಿರ್ತಾರೆ. ಬಟ್ ಅದರಲ್ಲಿ ಫ್ರೀ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಅಗೇನ್. ಅಂಡ್ ಇವತ್ತು ತುಂಬಾನೇ ಖುಷಿ ಅನ್ಸುತ್ತೆ, ನಮ್ಮ ಇಂಡಸ್ಟ್ರಿ ಅವರು ಎಲ್ಲ ಬಂದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂಡ್ ರೆಗ್ಯುಲರ್ ನಾರ್ಮಲ್ ಜನಗಳ ತರನೇ ಅವರು ರಿಯಾಕ್ಟ್ ಮಾಡಿ, ಆ ಒಂದು ರಿಯಾಕ್ಷನ್ ನೋಡೋಕೆ ಖುಷಿ ಅನ್ಸುತ್ತೆ, ನಮ್ಮ ಇಂಡಸ್ಟ್ರಿ ಅವರು ಬಂದು ಇದನ್ನ ಇಷ್ಟಪಟ್ಟು ಅಂತ. ಸೊ ವೆರಿ ಗ್ರೇಟ್ಫುಲ್ ಅವರೆಲ್ಲರೂ ಬಂದಿದ್ದಕ್ಕೆ. ಅಂಡ್ ಎಲ್ಲರೂ ದುಷ್ಯಂತ್ನ ಮೊದಲನೇ ಬಾರಿ ನೋಡಿ, ಸಿನಿಮಾದ ಮೂಲಕ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ಇದುವರೆಗೂ ಸಾಕಷ್ಟು ಸಿನಿಮಾಗಳು ಮಾಡಿರ್ತೀವಿ, ಸಾಕಷ್ಟು ಶೋಗಳನ್ನ ಅಟೆಂಡ್ ಮಾಡಿರ್ತೀವಿ. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಾಂಪ್ಲಿಮೆಂಟ್ ಮಾಡಿರ್ತಾರೆ. ಬಟ್ ಇವತ್ತು ದುಷ್ಯಂತ್ನ ಎಫರ್ಟ್, ಇಷ್ಟು ವರ್ಷದ ಎಫರ್ಟ್ನ ನೋಡಿ ವಿಶ್ ಮಾಡಿದ್ದು ಒಂಥರ ನಮಗೆ ಆಸ್ ಅ ಟೀಮ್ ತುಂಬಾನೇ ಖುಷಿ ಅನಿಸ್ತು. ಅವ್ರ ಟ್ಯಾಲೆಂಟ್ನ ಫೈನಲಿ ನಮ್ಮ ಇಂಡಸ್ಟ್ರಿ ಅವ್ರು ನೋಡಿದ್ರು ಅಂತ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹೊಸ ಪ್ರಯತ್ನವನ್ನು ಯಾವತ್ತೂ ಕನ್ನಡ ಜನತೆ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮೂವಿಲಿ ನಾವೇನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಇಷ್ಟು ಸೆಲೆಬ್ರಿಟೀಸ್ ಬಂದು ನಮ್ಮ ಮೂವಿನ ಹರಿಸಿದ್ದಕ್ಕೆ, ಅಂದರೆ ಓಪನ್ ಹಾರ್ಟೆಡ್ಲಿ ಹರಿಸಿದ್ದಕ್ಕೆ ತುಂಬ ಖುಷಿ ಇದೆ. ನನಗೆ ಹೇಳ್ತಾರೆ ಯೂಶಲಿ ಕ್ಯಾಮ್ರಾಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಏನು ಮಿಸ್ಟೇಕ್ಸು ಆ ರೀತಿ ಎಲ್ಲ ಹೇಳ್ತಾರೆ. ಬಟ್ ಯಾರು ಹೇಳ್ತಿಲ್ಲ ಅನ್ನೋದಕ್ಕಿಂತ ಓಕೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ಥರದ್ದು ಕನ್ವರ್ಟ್ ಮಾಡಿದ್ರು. ಅಂದರೆ ಬಂದು ನೋಡಿ ಅವರು ಸಂತೃಪ್ತಿ ಆಗಿದ್ದಾರೆ. ಮತ್ತೆ ಎಲ್ಲರೂ ಹೇಳಿದ್ದು ಒಂದೇ, ಒಳಗಡೆ ಹೋಗ್ಬೇಕಾದ್ರೆ ದುಷ್ಯಂತ್ ಹೊಸಮ ಹೀರೋ ಅಂತ ಹೋಗಿದ್ದು, ಬಟ್ ಹೊರಗಡೆ ಬರ್ಬೇಕಾದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಸ್ಟಾರ್ ಪರ್ಫಾರ್ಮರ್ನ ನೋಡ್ಕೊಂಡ್ ಬಂದಂಗೆ ಆಯ್ತು ಅಂತ. ಅದು ತುಂಬಾ ಖುಷಿ ಇದೆ. ಮತ್ತೆ ಸಿನಿಮಾ ನಮಗೆ ಗೊತ್ತು, ಎಲ್ಲೋ ಒಂದೆರಡು ಕಡೆ ಉಳ್ಕಿರೋದು ನಮಗೆ ಗೊತ್ತು. ಬಟ್ ಅದು ಬಿಟ್ಟು ಈ ರೀತಿ ಪ್ರಯತ್ನ ಗೆಲ್ಲದೆ ಹೋದ್ರೆ ನಮಗೆ ನೆಕ್ಸ್ಟ್ ಎನರ್ಜಿ ಬರಲ್ಲ ಈ ರೀತಿ ಬರೆಯೋಕ್ಕೆ, ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಹಿಂಗೆ ಮಾಡೋದು, ಹಿಂಗೇನೋ ಒಂದು ವಸ್ತು ಮಾಡೋಣ ಅನ್ನೋದಕ್ಕೆ ಎನರ್ಜಿ ಬರಲ್ಲ. ಹಂಗನ್ಬಿಟ್ಟು ಏನೋ ವಸ್ತು ಮಾಡಿದೀವಿ ಅಂತ ಬಂದು ನೋಡ್ಬೇಕಾಗಿಲ್ಲ. ನೀವು ನೋಡಿರೋರ್ನ ಕೇಳಿ, ಅಂದ್ರೆ ಕೇಳಿ ಆಮೇಲೆ ಅದ್ರದ್ದು ಪರಿಣಾಮ ಗೊತ್ತಿರುತ್ತೆ. ಸೊ ಮೂವಿಂದ ಆಚೆ ಹೋಗ್ಬೇಕಾದ್ರೆ ಯಾರು ನನ್ನ 2 ಅವರ್ ವೇಸ್ಟ್ ಆಯ್ತು ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಏನೋ ಒಂದು ತಗೊಂಡು ಹೋಗ್ತಾ ಇದಾರೆ. ಕೆಲವರು ತುಂಬಾ ದೊಡ್ಡದಾಗಿ ಹೇಳ್ತಾರೆ, ಅವೆಲ್ಲ ನಾವ್ ಹೇಳ್ಬೇಕಿಲ್ಲ. ನೀವು ನೋಡಿ ನೀವೇ ಅರಸ್ತೀರಾ. ಬಟ್ ನೋಡಕ್ಕೆ ಒಂದು ಪ್ರಯತ್ನ ಕೊಡಿ. ಎಲ್ರಿಗೂ ನಮಸ್ಕಾರ. ತುಂಬ ಸಲ ತುಂಬ ಮಾತಾಡಿದ್ದೀವಿ, ಯಾಕೋ ಮಾತು ಬರ್ತಿಲ್ಲ. ಸಾಕಷ್ಟು ಜನ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಇವತ್ತು ಸಿನಿಮಾನ ನೋಡಿ ಹಾರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಸಿನಿಮಾದ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬೆಂಬಲ ಕೊಡ್ತಾ ಬಂದಿದ್ದೀರಾ. ಮತ್ತು ನಾವು ಬಿಡ್ತಿರುವಂಥ ಕಾಂಟೆಂಟ್ಗಳಿಗೆ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ಥಿಯೇಟರ್ಗೆ ಬಂದು ಜನ ಸಿನಿಮಾ ನೋಡಬೇಕು. ಗತವೈಭವದಂಥ ಸಿನಿಮಾಗಳು ಬಹಳ ಅಪರೂಪ ಬರೋದು. ಯಾವುದೇ ಚಿತ್ರರಂಗ ಆಗಿರ್ಬೋದು, ಇದು ಕನ್ನಡ ಅಂತ ಅಷ್ಟೇ ಅಲ್ಲ, ಬಹಳ ಅಪರೂಪ. ಈ ಥರದೊಂದು ಫ್ಯಾಂಟಸಿ ಕಥೆ ಬರೆಯುವಂಥವ್ರು, ಇಷ್ಟು ದೊಡ್ಡ ಕನಸನ್ನು ಹೊತ್ತಿ ಕಥೆ ಬರೆಯೋದು, ಅದನ್ನ ಮಾಡುವಂಥ ನಿರ್ದೇಶಕರು, ಅದನ್ನ ಎತ್ಕೊಳ್ಳುವಂಥವ್ರು ಧೈರ್ಯ ಮಾಡುವಂಥವ್ರು, ಅದನ್ನ ಬ್ಯಾಕಪ್ ಮಾಡುವಂಥ ಪ್ರೊಡಕ್ಷನ್ ಹೌಸ್ಗೆ ಒಂದು ತಾಕತ್ ಇರಬೇಕಾಗುತ್ತೆ. ಅದನ್ನ ತೆರೆ ಮೇಲೆ ಮಾಡೋದಕ್ಕೂ ಕೂಡ ನಟ ನಟಿಯರಿಗೂ ಕೂಡ ಅದರದೇ ಆದಂಥ ಚಾಲೆಂಜಸ್ ತಂತ್ರಜ್ಞರಿಗೂ ಕೂಡ ಇರುತ್ತೆ. ಹಾಗಾಗಿ ಗತವೈಭವದಂಥ ಸಿನಿಮಾಗಳು ತುಂಬಾ ಅಪರೂಪ ಮತ್ತು ವಿರಳ ಬರೋದು. ಎಷ್ಟೋ ಸಿನಿಮಾಗಳು ನಮ್ಮ ಜನ OTTಗೆ ಟಿವಿಯಲ್ಲಿ ಬಂದಾಗ ತುಂಬಾ ಚೆನ್ನಾಗಿದೆ, ಈ ಸಿನಿಮಾ ಗೆಲ್ಲಬೇಕಿತ್ತು, ಥಿಯೇಟರ್ಗೆ ಬಂದಾಗ ನಾವು ನೋಡಬೇಕಿತ್ತು ಅಂತ ಹೇಳ್ತಾರೆ. ಈ ಸಿನಿಮಾ ಆ ಥರ ಆಗಬಾರ್ದು. ದಯವಿಟ್ಟು
ಥಿಯೇಟರ್ ಇದೆ. ಇನ್ನೂ ಸಾಕಷ್ಟು ಸಿನಿಮಾಗಳು 21ನೇ ತಾರೀಕು ಮುಂದಿನ ಶುಕ್ರವಾರ ಬಿಡುಗಡೆ ಆಗೋದಿದೆ. ಅವಾಗ ಥಿಯೇಟರ್ ಸಮಸ್ಯೆಗಳಾಗ್ಬೋದು. ದಯವಿಟ್ಟು ಈಗ ಬಂದು ನೋಡಿ, ಬೆಂಬಲ ಕೊಡಿ. ಇನ್ನೂ ಅವತ್ತು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನ ಗೆಲ್ಸಿದ್ಕೆ 2012-13 ಆ ಒಂದು ಬೇರೆ ರೀತಿಯ ಬರವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರಾರಂಭ ಆಯಿತು. ಇವತ್ತು ಗತವೈಭವನ ಗೆಲ್ಸೋದ್ರಿಂದ ಒಂದು ಬೇರೆ ರೀತಿಯ ಒಂದು ಬರವಣಿಗೆ, ಒಂದು ಆ ರೀತಿಯ ಒಂದು ಬರವಣಿಗೆ ಒಂದು ಪರ್ವನೇ ಶುರುವಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ. ಒಂದು ಫ್ಯಾಂಟಸಿ ಕಥೆಗಳನ್ನ, ಒಂದು ವೈವಿಧ್ಯಮಯವಾದಂಥ ಪಾತ್ರಗಳನ್ನ ಆಲೋಚಿಸಿ ಬರೆಯುವಂಥ ಬರಹಗಾರರಿಗೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಚಿತ್ರರಂಗದಲ್ಲಿ ಚಿತ್ರಮಂದಿರಗಳಲ್ಲಿ ಇದ್ದಾಗ ಗತವೈಭವನ ನೀವು ಗೆಲ್ಲಿಸಿ, OTT ಬಂದಾಗ ಈ ಸಿನಿಮಾ ನೋಡಬೇಕಿತ್ತು ಅಂತ ಅವತ್ತು ನೀವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇವತ್ತು ನೀವು ಬೆಂಬಲ ಕೊಟ್ಟರೆ ನಮ್ಗೆ ತುಂಬ ದೊಡ್ಡ ವಿಚಾರ ಆಗುತ್ತೆ. ಸ್ಟೇಟ್ ತುಂಬ ಮಾತಾಡೋಕ್ಕಾಗೋದಿಲ್ಲ. ಎಲ್ಲರೂ ತುಂಬ ಬಂದಿರುವಂಥವರೆಲ್ಲ ತುಂಬ ಪ್ರೀತಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಷ್ಟೇ.